ಪ್ರತಿಯೊಬ್ಬರು ಈ ವಿಡಿಯೋನ ದಯವಿಟ್ಟು ನೋಡಿ, ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಅಷ್ಟು ಇಂಪಾರ್ಟೆಂಟ್ ವಿಷಯಗಳಿದೆ. ಇವಾಗ ಸಮಯ ರಾತ್ರಿ 10:30ಯಿಂದ 11 ಗಂಟೆ ಆಗ್ತಾ ಇದೆ. ಈ ಯುವಕರು ಹಾವೇರಿಯಿಂದ ಜನಸ್ನೇಹಿ ಆಶ್ರಮನ ಹುಡ್ಕೊಂಡು ಬರೋದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳೋದಾದ್ರೆ ದಯವಿಟ್ಟು ಈ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು. ಅವ್ರ ಹೆಂಡತಿ ತೀರೋದ್ಮೇಲೆ ಸರಿಸುಮಾರು 50ರಿಂದ 60 ಟ್ಯಾಬ್ಲೆಟ್ಗಳನ್ನ ನುಂಗಿ ಇವತ್ತು ಅವ್ರಿಗೆ ದುರ್ಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಮನೆಗೆ ಗುಳಿಗೆ ಎಲ್ಲ ಇದ್ವಲ್ಲ ತಗೊಂಡ್ಬಿಟ್ಟೇವೆ ನಾವು. ಇದಕ್ಕೆ ಹೋಗೋಣ ಅದು ಮಾಡಿದ್ವಿ, ಆಗಲಿಲ್ಲ. ಅದು ಜೀವ ಕೇಳ್ತೈತೆ, ಜೊತೆ ಯಾರು ಅಂತೈತೆ, ಅದ್ರದ್ದು ಏನಾರು ಎಫೆಕ್ಟ್ ಆಯ್ತಲ್ಲ ಅಂತ ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಪಟ್ಟು ಕಂಪ್ಲೀಟ್ ಆಗಿ 2 ಕಾಲುಗಳು ಸ್ವಾಧೀನ ಇಲ್ಲ, ನಡ್ಕೊಂಡು ಹೋಗೋದಕ್ಕೂ ಆಗಲ್ಲ. ಸಾಕಷ್ಟು ಕಷ್ಟದಲ್ಲಿ ಬಸ್ ಸ್ಟಾಪಲ್ಲಿ ಅಲ್ಲಿ ಇಲ್ಲಿ ಊಟ ತಿಂಡಿಗೂ ತುಂಬ ಕಷ್ಟಪಡ್ತಾ ಮಲಗ್ತಾ ಇದ್ರಂತೆ. ಜೊತೆಗೆ ಅವ್ರ ಹೆಂಡತಿ ತೀರೋದ್ಮೇಲೆ ಸರಿಸುಮಾರು 50ರಿಂದ 60 ಟ್ಯಾಬ್ಲೆಟ್ಗಳನ್ನ ನುಂಗಿ ಇವತ್ತು ಅವ್ರಿಗೆ ದುರ್ಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಜೊತೆಗೆ ವಾರಸ್ತಾರ ಅಣ್ಣ ತಮ್ಮ ಅಥವಾ ಬಂಧು ಬಳಗ ಮಕ್ಕಳು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಾವೇರಿಯಿಂದ ಇವರು ಎಲ್ಲ ಸ್ನೇಹಿತರು ಕೂಡ ಕ್ಯಾಬ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಜನಸ್ನೇಹಿ ಆಶ್ರಮದಲ್ಲಿ ಇವಾಗ ಇವ್ರಿಗೆ ಆಶ್ರಯ ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇವ್ರ ಕಡೆಯವರು ಯಾರಾದರೂ ವಾರಸ್ತಾರಿದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಲಿ. ಕೊನೆಗಾಲದಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ನೀರು ಕೊಟ್ಟು ನೋಡ್ಕೊಳ್ಳೋಂಥ ಕೆಲಸ ಯಾರಾದರೂ ಮಾಡೋರಿದ್ರೆ ದಯವಿಟ್ಟು ಮುಂದೆ ಬನ್ನಿ. ಬಟ್ ಯಾರೂ ಇಲ್ಲ ಅಂದವ್ರಿಗೆ ನಾನು ಯಾವಾಗಲೂ ಹೇಳೋದೊಂದೇ, ಜನಸ್ನೇಹಿ ಆಶ್ರಮದ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಅಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿ. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಕಾರ, ಪ್ರೀತಿ, ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಹಾಗೆ ನಿಮ್ಮ ಮೇಲೆ ಭಗವಂತನ ಆಶೀರ್ವಾದ ಇರಲಿ. ನೀವೆಲ್ಲರೂ ಸಹಾಯ ಮಾಡೋದಕ್ಕೆ ಇಂಥ ವ್ಯಕ್ತಿಗಳನ್ನ ಕರ್ಕೊಬಂದು ನೋಡ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಬಂದಿದೆ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ.